ಬಿಸಿಯಾಗಿ ಇರ್ತೀವಿ ನಮ್ದು ಆ ಥರದ ಕೆಲಸ ಕಡೆ ಇದು 64 ಸರ್ ಇಲ್ಲ ಸರ್ ಮತ್ತೆ ಸ್ವಲ್ಪ ಎಲ್ರಿಗೂ ನಮಸ್ಕಾರ. ಹೇಳಿ ಮೇಡಮ್, ಎಲ್ರಿಗೂ ನಮಸ್ಕಾರ. ಇದು ಮತದಾನ ಮಾಡೋದು ಪ್ರತಿಯೊಬ್ಬರು ಹಕ್ಕು, ಇದೆಲ್ಲರೂ ಹೇಳ್ತಾರೆ. ಆ್ಯಂಡ್ ಆಲ್ಸೋ ನಮ್ಮ ಬೂತಲ್ಲಿ 55-60% ಆಗಿದೆ. ಇನ್ನು 6 ಗಂಟೆವರೆಗೂ ಟೈಮ್ ಇದೆ. ದಯವಿಟ್ಟು ಎಲ್ಲರೂ ಬಂದು ಮತ ಚಲಾಯಿಸಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಈ ಬಾರಿ ಮತ ಸಂಖ್ಯೆ ಕಡಿಮೆ ಅಂತ ಹೇಳ್ತಿದ್ದಾರೆ, ಯೂತ್ಗಳು ಬರ್ತಿಲ್ಲ ವೋಟ್ ಮಾಡೋದಕ್ಕೆ ಅಂತ. ಏನೋ ನೀವು ಹೇಳ್ತಾ ಇರೋದಕ್ಕೆ ನಮ್ಗೆ ಗೊತ್ತಾಗ್ತಾ ಇದೆ ಮೇಡಮ್. ಇವಾಗ ನಾನು ಕೇಳಿದ್ದಕ್ಕೆ 60% ಆಗಿದೆ ಅಂತ ಹೇಳಿದ್ರು. ಇನ್ನು 6 ಗಂಟೆವರೆಗೂ ಟೈಮ್ ಇದೆಯಲ್ಲ, ಸೊ ಎಲ್ಲರೂ ಬಂದು ವೋಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಫಸ್ಟ್ ಟೈಮ್ ಲಾಸ್ಟ್ ಟೈಮ್ ಬಂದು ವೋಟ್ ಮಾಡೋದೇ ಇಂಪಾರ್ಟೆಂಟ್. ಇಲ್ಲ ಯಾಕೆಂದರೆ ನಮ್ಮ ಮನೆಯಲ್ಲೂ ಸಾಕಷ್ಟು ಜನ ಕೆಲಸ ಮಾಡೋರು ಎಲ್ಲರೂ ರಜೆ ತೊಗೊಂಡಿದ್ರು ವೋಟ್ ಮಾಡಬೇಕು ಅಂತ. ಆ ಥರ ಎಲ್ಲ ಏನಿಲ್ಲ. ಯಾವ ಊರಲ್ಲಿದ್ರೂ ಅವ್ರವ್ರ ನೇಟಿವ್ಗೆ ಹೋಗಿ ವೋಟ್ ಮಾಡ್ತಾ ಇದ್ದಾರೆ. ಸೊ ಸರ್, ಸಾಕಷ್ಟು ಸಿನಿಮಾಗಳ ಮೂಲಕ ರಾಜಕೀಯ ವ್ಯವಸ್ಥೆಗಳ ಬಗ್ಗೆ ತಿಳಿಯುತ್ತೀರಿ. ಹೇಳಿಲ್ವಲ್ಲ ನಾನು, ರಿಯಲ್ ಲೈಫಲ್ಲಿ ಯಾವ ರೀತಿ ಇಲ್ಲ ಹೇಳೇ ಇಲ್ವಲ್ಲ ನಾನು. ಯಾವುದೋ ಆ್ಯಂಗಲಲ್ಲಿ ಬಂದೋಗಿರುತ್ತಲ್ಲ, ಯಾವ ಆ್ಯಂಗಲಲ್ಲೂ ಬಂದೋಗಿರಲ್ಲ. ಸುಮ್ಮನೆ ಯಾವುದೇ ಸರ್ಕಾರ ಬರಲಿ ಜವಾಬ್ದಾರಿ ಹೇಗಿರಬೇಕು, ಜವಾಬ್ದಾರಿಯಾಗಿರೋದಕ್ಕೇನೆ ಅಲ್ವಾ ವೋಟ್ ಮಾಡೋದು. ಸರ್ ಕ್ಯಾಮ್ರಾ ನೋಡೋಣ ಯಾರು ನೆಕ್ಸ್ಟ್, ಯಾರು ಸರ್ಕಾರ ಯಾರ್ದು ಬರುತ್ತೆ, ಯಾರು ಆಳ್ತಾರೆ ನೋಡೋಣ. ಅದು ಹೇಳಿದ್ರೆ ಕಾಂಟ್ರವರ್ಸಿ ಆಗುತ್ತೆ, ಬೇಡ. ಥ್ಯಾಂಕ್ ಯು. ಜೈ ಶ್ರೀರಾಮ್. ಎಲ್ರಿಗೂ ಫ್ಯಾಮಿಲಿ ಈಚೆಗೆ ಒಂದ್ಸರಿ ಎಲ್ಲರೂ ದಯವಿಟ್ಟು ಮತ ಚಲಾಯಿಸಿ. ಜೈ ಶ್ರೀರಾಮ್, ಜೈ ಆಂಜನೇಯ. ಅದು ಯಾರು